ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಹೌದು, 20-3-1993 ರೀ. ಸರಿ, ಆಯ್ತು. ಸಮಯವನ್ನ ತಿಳಿಸಿ. ಮಧ್ಯಾಹ್ನ 2:05 ರೀ. ಮಧ್ಯಾಹ್ನ 2:05. ಸರಿ, ಎಲ್ಲಿ ಹುಟ್ಟಿದ್ದು? ಬಾಲ್ಕೋಟ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ನಮಸ್ಕಾರ. ನಮ್ಮ ಮಗ ರಾಘು ಅಂತ ಹೆಸರು. ಅವನು ಬಿ ಕಂಪ್ಯೂಟರ್ ಸೈನ್ಸ್ ಆಗೈತ್ರಿ, ಉದ್ಯೋಗ ಸಿಕ್ಕಿಲ್ರಿ ಅವಾಗ. 32 ವಯಸ್ಸು. ಹಾಂ. ಬಿ ಕಂಪ್ಯೂಟರ್ಸ್ ಅಂತಂದರೆ 24ನೇ ವಯಸ್ಸಲ್ಲಿ ಮುಗಿಸಿರ್ತಾರೆ ಅಥವಾ 25 ಇಟ್ಕೊಳ್ಳೋಣ? ಇಲ್ರಿ, 7 ವರ್ಷ ಆಯಿತು. ಹೌದು ರೀ, ಮುಗಿಸಿಲ್ರಿ, ಲೇಟಾಗಿ ಮುಗಿಸ್ಯಾರ. 23ಕ್ಕೆ ಆಗೈತೆ ರಿಸಲ್ಟ್. ಒಂದು 23ಕ್ಕೆ. ಅಲ್ಲ, ಅವ್ರ ವಯಸ್ಸು 32 ಅಲ್ವಾ? 32. ಏನೇ ಇಂಜಿನಿಯರಿಂಗ್ ಮಾಡಿದ್ರು ನನಗೆ ಗೊತ್ತಿರೋಂಗೆ 24-25. ಹ್ಞೂ ರೀ. 7 ವರ್ಷ ಆಯ್ತು. 27ಕ್ಕೆ ಮುಗಿಸಿದ್ರು 5 ವರ್ಷ ಆಯ್ತಲ್ಲ ಈಗ. ಹ್ಞೂ ರೀ, ಹೌದು, ಆಗೈತೆ ಸರ್. ಗುರುದಶ ನೋಡೋಣ. ಹಾಂ. ಗುರುನಲ್ಲಿ 8ನೇ ಮನೆ. 8ನೇ ಮನೆ ಟೆಕ್ನಿಕಲ್ ತೋರಿಸಿದ್ರು ಕೂಡ ಅಲ್ಲಿ 6-10 ಬಂದಿಲ್ಲ. ಗುರುದಶೆ ಮುಗಿದ ಮೇಲೆ ಶನಿ. ಹೈಯರ್ ಸ್ಟಡೀಸ್ ಹೋಗಲ್ವಂತ? ಇಲ್ರಿ, ಬಿ ಕಂಪ್ಯೂಟರ್ ಸೈನ್ಸ್ ಆಗೈತ್ರಿ, ಮುಂದೆ ಇಲ್ಲಿ ಹೋಗಿಲ್ಲ. ಅಲ್ಲಿ ಟ್ರೈ ಮಾಡಕತ್ತಾನ. ಆಗಿದ್ರೆ ಮೊದಲು ಟಾಟಾ ಕಂಪ್ನಿಗಿದ್ದ, ಮತ್ತೆ ಅಲ್ಲಿ ಅವರು ಲಕ್ನೋ ಕಟ್ಟಿದ್ ಬಿಟ್ಟ. ಮತ್ತೀಗ ಅದು ಬೆಂಗಳೂರು ಹೋಗ್ಯಾನ್ರಿ. ಈಗ ಅದಕ್ಕೆ ಅವನ್ನ ಕೇಳಂತ ಅಂದ. ಅದಕ್ಕೆ ನಿಮ್ಗೆ ಎಷ್ಟು ದಿವಸದಿಂದ ಕೆಲಸದಲ್ಲಿಲ್ಲ? ಎಷ್ಟು ವರ್ಷದಿಂದ? ಒಂದು 2 ವರ್ಷ ಮಾಡಿದ್ರಿ, ಅಲ್ಲಿ 2-3 ವರ್ಷ ಮಾಡಿದ. ಮತ್ತೆ ಅವರು ಇದಕ್ಕೆ ಹಾಕಿದ್ರು, ಲಕ್ನೋ ಹಾಕಿದ್ರು. ಅಲ್ಲಿ ಹೋಗ್ಬೇಡಪ್ಪ, ಬೇಡ, ಏನೇ ಸರಿ ಇಲ್ಲ ಅಂತ ಬಿಟ್ಟಿವ್ರಿ. ನೀವೇ ಹೇಳಿದ್ರೆ ಹೋಗ್ಬೇಡಿ ಅಂತ? ಹ್ಞೂ ರೀ, ಅವನು ಅಲ್ಲಿ ಅಂದ. ಅಲ್ಲಪ್ಪ ಅಲ್ಲಿ ಅಂದ. ನನಗೆ ಸ್ವಲ್ಪ ಭಾಷಾ ಜ್ಞಾನ ಕಮ್ಮಿ ಆಗತ್ತ ಅಲ್ಲಿ ಅಂದ. ಅಂದರೆ ಈಗ ಸುಮ್ಮನೆ ಮಲ್ಲಿ ಕೂತಿದ್ದಾರಾ? ಇಲ್ರಿ, ಬೆಂಗಳೂರು ಹೋಗ್ಯಾನ್ರಿ. ಈಗ ಹೋಗ್ಯಾನ, ಬೆಂಗಳೂರು ಹೋಗ್ಯಾನ್ರಿ. ಹುಡುಕ್ಯಾಡಕತ್ತೇನ್ರಿ, ಯಾವ ಸೆಟ್ ಆಗ್ಯದ. ಅದಕ್ಕಾಗಿ ನಿಮ್ಗೆ ಕೇಳಾಕತ್ತೀವಿ. ಎಲ್ಲ ದಶಾಭುಕ್ತಿಗಳಲ್ಲಿ 8-12-8 ತೋರಿಸ್ತಾ ಇದೆ. ಕೆಲಸ ಸಿಗೋದು ಸದ್ಯದ ಪರಿಸ್ಥಿತಿಲಿ ಬುಧ ಭುಕ್ತಿಲಿ 9, ಕೇತು ಅಂಧ್ರಭುಕ್ತಿಲಿ ಕೂಡ 1-2. ಒಂದು 4 ತಿಂಗಳಿಂದ 5 ತಿಂಗಳಲ್ಲಿ ಚಿಕ್ಕ ಕೆಲಸ ಸಿಗುತ್ತೆ, ಪ್ರಯತ್ನ ಪಡಿ. ವಯಸ್ಸು ಮುಂದೆ ಹೋಗ್ತಾ ಇದೆ, ಮದುವೆನೂ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಮದುವೆ ಆಯ್ತಾ? ಮದುವೆ ಆಗೈತಿ. ಅವರು ದೂರ ರೀ, ಹೆಣ್ಮಕ್ಳು ದೂರ ರೀ, ಗಂಡ. ಅದು ಬೇರೆ ಆಗಿದೆ. ಈಗ ಮದುವೆ ಆಗಲ್ಲ ಅಂತ ತೋರಿಸ್ತಾ ಇದೆ ಅಂದರೆ ಅದು ಮದುವೆ ಆಗಿ ಅವರು ದೂರ ಹೋಗ್ಬಿಟ್ಟಿದ್ದಾರೆ. ಯಾಕೆ ನಿಮ್ಮ ಮಗನಿಗೆ ಈ ಥರ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ನೀವು ಲೈಫಲ್ಲಿ? ಇಲ್ರಿ, ಕನ್ಫ್ಯೂಸ್ ಏನಿಲ್ರಿ, ಅವರ ಕನ್ಫ್ಯೂಸ್ ಮಾಡ್ಕೊಂಡು ಕೆಲಸ ಇಲ್ಲ ಅಂತ ಇದ್ದೀರಾ, ಆ ಕಡೆ ಮದುವೆ ಮಾಡ್ಕೊಂಡು ಅದನ್ನು ಬಿಟ್ಟು ಹೋಗಿದೆ ಅಂತ ಹೇಳ್ತೀರಾ? ಅದು ಬರ್ಲಿಕ್ಕೆ ಬಂದಿದ್ದಕ್ಕೆ ಜಾಬ್ ಮಾಡ್ತಾರೆ. 8-8 ಅಂದರೆ ಮದುವೆ ಕಾಂಬಿನೇಷನ್ ಸ್ವಲ್ಪ ಟ್ರಬಲ್ ಇರುತ್ತೆ. ಸೊ ನನ್ನ ಸಜೆಷನ್ನು ಸೋಮವಾರ ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೇಳಿ ಫಸ್ಟ್ ಇವ್ರಿಗೆ. 4 ತಿಂಗಳಿಗೆ ಒಂದು ಸತಿ ರಕ್ತದಾನ ಮಾಡಬೇಕು ಸೋಮವಾರ ದಿವಸ. ಮೊದಲು ಅದು ಮಾಡಿಸಿ. ಅದಾದ ನಂತರ ಒಂದು ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಧರಿಸಿ. ಹೌದು, ಯೆಲ್ಲೋ ಸಫೈರ್ ಧರಿಸಿ. ಹಾಂ, ಓಂ ಬ್ರಹ್ಮಸ್ಪತಿ ನಮಃ ಅಂತ ಹೇಳಿಸಿ. ಬಟ್ ಲೈಫು ಸ್ವಲ್ಪ ಸ್ಲೋ ಇದೆ. ಶನಿ ದಶದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. 28 ಆದಮೇಲೆ ಚೇಂಜಸ್ ಸ್ವಲ್ಪ ಆಗುತ್ತೆ, ಫುಲ್ ಕಂಪ್ಲೀಟ್ ಇಲ್ಲ. ವ್ಯವಸಾಯ ಮಾಡಿದ್ರೆ ಒಳ್ಳೇದು ನೋಡಿ. ಫೈನಲ್ ಆಗಿ ನನ್ನ ಪ್ರಕಾರ ವ್ಯವಸಾಯ, ನಿಮ್ಮ ಹತ್ರ ಜಮೀನಿದ್ರೆ ಮಾಡಿಸಿ. ಉದ್ಯೋಗ ಸಿಗಲ್ಲ, ಕಷ್ಟ ರೀ. ವ್ಯವಸಾಯ ಮಾಡ್ರಿ, ಇದೆಯಾ ಜಮೀನು ನೋಡಿ. ಒಳ್ಳೇದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇಟ್ಟಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಹುಟ್ಟಿದ ದಿನಾಂಕ ಟೈಮ್ ಗೊತ್ತಿಲ್ಲ, ಡೇಟ್ ಸಂಖ್ಯೆ ಪ್ರಶ್ನೆಶಾಸ್ತ್ರ ಮೇಡಮ್. ಸರಿ, ಆಯ್ತು. ಗುರುಜಿ ನಂಬರ್ ಹೇಳಿ. 1-249 ಒಂದು ನಂಬರು. 11 ಸರ್. ಏನು ವಿಚಾರದಲ್ಲಿ ನೋಡ್ಬೇಕಮ್ಮ? ಸರ್, ಇದು ಸ್ಟ್ರೀಟ್ ಫುಡ್ ಮಾಡ್ತಾ ಇದ್ದೀನಿ, ಬಟ್ ಅದು ಯಾಕೋ ಸರಿಯಾಗಿ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ದೀರಾ? ಜಾಗ ಸ್ಟ್ರೀಟ್ ಫುಡ್, ಇದು ಫಿಶ್ ಆಫ್ ಈ ತರ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಸ್ಟ್ರೀಟ್ ಫುಡ್. 7ನೇ ಮನೆ ನೋಡೋಣ ಹೆಂಗಿದೆ ಅಂತ. ಕ್ಲಿಕ್ಕೇ ಆಗ್ತಾ ಇಲ್ಲ. ಇಲ್ಲಿ ಬಿಸ್ನೆಸ್ ಅಂತ ನಾವು ನೋಡಿದಾಗ 7ನೇ ಕಸ್ಟ್ ನೋಡ್ತೀವಿ, 12 ಅಂತ ತೋರಿಸ್ತಾ ಇದೆ.
ಸೊ 6 ಅಂತ ಸ್ವಲ್ಪ ದುಡ್ಡು ಬರುತ್ತೆ, ಆದರೆ ಕೊನೆಗೆ ಅಲ್ಲೇನು ಕೈಯಲ್ಲಿ ಉಳಿಯಲ್ಲ. 12 ಅಂತ ತೋರಿಸ್ತಾ ಇದೆ. ಟೇಸ್ಟ್ ಆಫ್ ಇಟ್ ಅಂತ ನಾವು ನೋಡ್ತೀವಿ, ಫ್ರೂಟ್ ಆ್ಯಂಡ್ ಟೇಸ್ಟು. 6, 12. ಸ್ವಲ್ಪ ಅಕ್ಕಿಯನ್ನು ದಾನ ಮಾಡ್ತಾ ಬನ್ನಿ. ಸ್ವಲ್ಪ ಸೂರ್ಯ ನಮಸ್ಕಾರ ಹೆಚ್ಚಾಗಿ ಡೈಲಿ ಮಾಡಿ. ಸ್ಟಾರ್ಟ್ ಆಗಬೇಕಾದ್ರೆ ಯಾವಾಗಲಾರು ಆಗ್ತದೆ. ಸೂರ್ಯನ ನಮಸ್ಕಾರ ಮಾಡಿ, ನೀವು ಸಾಯಂಕಾಲ ಮಾಡಿದ್ರು ಓಕೆ, ಯಾವಾಗಲಾರು ಓಕೆ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಹೇಳ್ಕೊಳ್ಳಿ. ಅಕ್ಕಿಯನ್ನು ಸೋಮವಾರ ಬಡವರಿಗೆ ಒಂದು 1/4 kg 1/2 kg ದಾನ ಮಾಡಿ, ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ. ದಶಾಭುಕ್ತಿ ನೋಡೋಣ ಹೇಗಿದೆ ಅಂತ. 2038ವರೆಗೂ ಬುಧ ದಶೆ ಇದೆ. ಬುಧ ದಶೆನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಮರ್ಕ್ಯುರಿ 7 ಮತ್ತು 12 ಇಲ್ಲೂ ಅದೇ ಇಂಡಿಕೇಷನ್ ತೋರಿಸ್ತಾ ಇದೆ. ಕಸ್ಪ್ ಇಂಡಿಕೇಷನು ಸೇಮ್ ಇದೆ, ಇದರಲ್ಲೂ ಸೇಮ್ 12-4 ಕಾಂಬಿನೇಷನ್ನು. ಸ್ವಲ್ಪ ಕಷ್ಟನೇ, ಯಾಕಂದರೆ ಎರಡರಲ್ಲೂ ಕಾಂಬಿನೇಷನ್ ಬಂದಾಗ ಸೇಮ್ ಕಾಂಬಿನೇಷನ್ ಸ್ವಲ್ಪ ಕಷ್ಟನೇ. ಅಕ್ಕಿನ ಸ್ವಲ್ಪ ದಾನ ಮಾಡ್ತಾ ಬಂದರೆ ನಮಗೆ 50% ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಏನು ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಥರದವರು ಕೈಲಾಶ ಯಂತ್ರ ಸ್ಥಾಪನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಬರುತ್ತೆ, ಒಂದು ಎನ್ಹ್ಯಾನ್ಸ್ ಆಗುತ್ತೆ. ಓಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಪ್ರತಿ ಬಾರಿಯೂ ಕೂಡ ನಾವು ಎಷ್ಟೇ ಸತ್ಯ ಹೇಳಿದ್ರು ನಾವು ಆ ಒಂದು ಸತ್ಯದಿಂದಲೇ ಒಂದಷ್ಟು ತೊಂದರೆಯನ್ನು ಅನುಭವಿಸ್ತೀವಿ. ಸುಳ್ಳು ಹೇಳಿದವರು ಮುಂದೆ ಹೋಗ್ತಾ ಇರ್ತಾರೆ ಅಂತ ಹೇಳಿ ಕೇಳ್ಪಟ್ಟಿದ್ವಿ. ಬಟ್ ಆದರೆ ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು ಅನ್ನೋದನ್ನು ತಿಳಿಸ್ಕೊಟ್ರಿ. ಮತ್ತು ಜ್ಯೋತಿಷ್ಯ ಕಾರ್ಯಕ್ರಮದ ಬಗ್ಗೆ ನೀವು ಡೇವನಿಂದಲೂ ಕೂಡ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀರಿ, ಮತ್ತು ಕಾಲರ್ಸ್ಗಳಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸಕ್ತಿಯನ್ನು ಹೊಂದಿದ್ರೆ ಇದೇ ತಿಂಗಳು 26ನೇ ತಾರೀಕು ಫ್ರೀ ಕ್ಲಾಸಸ್ಗಳು ಇರುತ್ತೆ. ನೀವು ಮೊದಲಿಗೆ ಫ್ರೀ ಕ್ಲಾಸಸ್ಗೆ ನೋಂದಣಿ ಮಾಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಫ್ರೀ ಕ್ಲಾಸಸ್ಸನ್ನು ಅಟೆಂಡ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಒಮ್ಮೆ ಅಟೆಂಡ್ ಮಾಡಿ. ಅದಾದ ನಂತರ ಇಲ್ಲ ನಮಗೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಇದೆ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇದ್ದರೆ ಡಿಸೆಂಬರ್ 1ನೇ ತಾರೀಕು ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ನೀವು ಅದಕ್ಕೂ ಕೂಡ ಬುಕ್ ಮಾಡ್ಕೊಳ್ಬೋದು ಅಂತ